ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬೇಬಿದು ವಾರ್ಡ್ರೋಬ್ ಒಂದು ಸ್ವಲ್ಪ ಸೆಟ್ ಮಾಡೋಣ ಅಂತ. ಅಂದರೆ ಇಷ್ಟೋ ತನಕ ಅವನಿಗೆ ಅಂತ ಯಾವ ವಾರ್ಡ್ರೋಬು ನಾನು ಇಟ್ಟಿರಲಿಲ್ಲ. ನನ್ನ ಹಸ್ಬೆಂಡ್ ಡ್ರೆಸ್ ಇಟ್ಟಲ್ಲೇ ಅಡ್ಜಸ್ಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೆ. ಸೊ ಇವಾಗ ಅನಿಸ್ತು ಅವನದೇ ಬೇರೆ ಸಪ್ರೇಟಾಗಿ ಒಂದು ಸೆಕ್ಷನ್ ಇರಲಿ ಅಂತ ಒಂದು ಅಂದರೆ ಯೂಸ್ ಮಾಡೋ ಥಿಂಗ್ಸ್ ಎಲ್ಲ ಇಟ್ಟಿರುವಂತಹ ಒಂದು ವಾರ್ಡ್ರೋಬ್ ಇತ್ತು. ಸೊ ಅದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಸ್ಲಿಪ್ಪರ್ನ ನಾನು ಅವನು ವಾಕರಲ್ಲಿ ನಡೆಯುವಾಗ ಅಂದರೆ 6 to 7 ಮಂತಲ್ಲಿ ತೊಗೊಂಡಿದ್ದು. ಸೊ ಅವನಿಗೀಗ 11 ಮಂತು, ಈಗ 25 ಬಂದರೆ 12 ಆಗುತ್ತೆ. ಇದು ಇವಾಗ ಆಗ್ತಾನೆ ಇಲ್ಲ, ನನಗೆ ಹಾಕೋಕ್ಕೂ ಅವನಿಗೆ ನೆನಪಿರಲಿಲ್ಲ. ಸೊ ಹಾಗೆ ವೇಸ್ಟಾಗಿ ಹೋಯಿತು, ಹಾಗೆ ತೆಗ್ದಿಟ್ಟಿದ್ದೀನಿ. ಇದರಲ್ಲಿ ನಾನು ಯೂಸ್ ಮಾಡುವಂಥ ಥಿಂಗ್ಸನ್ನೇ ಇಟ್ಟಿದ್ದೆ, ಅಂದರೆ ಎಲ್ರದ್ದು ಇತ್ತಲ್ಲ, ಸೊ ಹಾಗಾಗಿ ಬೇಡ ಅಂತ ತೆಗಿತಾ ಇರೋದು. ಇದನ್ನು ನಾನು ಮೀಶೋದಿಂದ ಆರ್ಡ್ರ್ ಮಾಡಿರೋದು. ಇದು ಆರ್ಡ್ರ್ ಮಾಡಿ 1-2 ಡೇಸ್ ಚೆನ್ನಾಗಿ ಸೆಟ್ ಮಾಡೋಕ್ಕೆ ಆದಷ್ಟು ಆಗುತ್ತಾ ಅಂತ ಟ್ರೈ ಮಾಡ್ದೆ. ಆಮೇಲೆ ಅದನ್ನು ಅವನು ಮುಟ್ಟೋಕ್ಕೆ ನೋಡಲ್ಲ, ಅದು ಕೊಟ್ಟರೆ ಬಾಯಿಗೆ ಹಾಕ್ತಾಯಿದ್ದ. ಸೊ ಹಾಗಾಗಿ ನಾನು ಅದನ್ನು ಸೈಡಲ್ಲಿ ತೆಗೆದಿಟ್ಟಿದ್ದೆ. ಈ ಫೋಟೋ ಫ್ರೇಮ್ನ ನಾನು ಮಾಡಿಸಿರೋದು. ಇದು ನಾನು 40 ಡೇಸ್ ಬೇಬಿ ಇರುವಾಗ ನನ್ನ ಬೇಬಿ ಮತ್ತು ನನ್ನ ಹಸ್ಬೆಂಡ್ದು ಫೋಟೋಶೂಟ್ ಮಾಡಿಸಿದ್ದೆ. ಸೊ ಆವಾಗ ಒಂದು ಮೆಮೊರಿಬಲ್ಗಾಗಿ ಬೇಕಾಗುತ್ತೆ ಅಂತ ಮಾಡಿಸಿದ್ದೀನಿ. ನೋಡಿ, ನನ್ನ ಮಗು 40 ಡೇಸ್ ಬೇಬಿ ಹೀಗಿದ್ದ. ಅದೆಷ್ಟು ಬೇಗ ಟೈಮ್ ಹೋಯ್ತಂತಲೇ ಗೊತ್ತಾಗ್ತಾ ಇಲ್ಲ. ಈ ಡ್ರೆಸ್ನ ನಾನು ಅವ್ನ ಬರ್ಡೇಗೆ ಅಂತ ಪರ್ಚೇಸ್ ಮಾಡಿರೋದು. ನಾನು ಇದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ, ಏನೆಲ್ಲ ಪರ್ಚೇಸ್ ಮಾಡಿದೆ, ನನಗೆ ನಾನು ಏನು ಪರ್ಚೇಸ್ ಮಾಡಿದೆ, ಸೊ ಫ್ಯಾಮಿಲಿಗೆಲ್ಲ ಏನು ಪರ್ಚೇಸ್ ಮಾಡಿದೆ ಅಂತ. ಇದು ಫುಲ್ ವಾರ್ಡ್ರೋಬ್ ಸೈಡಲ್ಲಿ ನೋಡ್ಬೋದು ನೀವು. ಇದು ಜರಳೆದೋ ಏನೋ, ನನಗೆ ಒಂದು ಕಾಕ್ರೋಚ್ ಸಿಕ್ಕಿಲ್ಲ ಮಾತ್ರ ಕ್ಲೀನ್ ಮಾಡುವಾಗ. ಸೊ ಸೈಡಲ್ಲೆಲ್ಲ ಡಸ್ಟಾಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ವೆಟ್ ಟಿಶ್ಯೂ ತೊಗೊಂಡು ನಾನು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಈಗ ಅವ್ನ ಡ್ರೆಸ್ ಎಲ್ಲ ತೆಗೆದು ಸ್ವಲ್ಪ ಜೋಡಿಸಿಡೋಣ. ಇದೇನೋ ಗೊತ್ತಾ, ನಾನು ವಾರ್ಡ್ರೋಬ್ ಚೇಂಜ್ ಮಾಡ್ತಿರೋದು. ಇದು ಕೆಳಗಿತ್ತು ನನ್ನ ಅವನದು ಡ್ರೆಸ್ ಬಾಕ್ಸ್ ಎಲ್ಲ. ಡೈಲಿ ಏನಿಲ್ಲ ಅಂದರೂ 3 ಟೈಮ್ಸ್ ಅವನು ಆ ಬಾಕ್ಸನ್ನು ಕೆಳಗೆ ಹಾಕಿ ಆ ಬಟ್ಟೆಲೇ ಆಟಾಡ್ತಾಯಿದ್ದ. ಸೊ ನನಗೂ ತೆಗ್ದಿಟ್ಟು ಮಡಚಿ ಸಾಕಾಗೋಗಿತ್ತು. ಹಾಗಾಗಿ ಮೇಲಿರೋ ವಾರ್ಡ್ರೋಬಲ್ಲಿ ಇಟ್ಟರೆ ಅಷ್ಟು ಅವನಿಗೆ ಸಿಗೋದು ಇಲ್ಲ ಮತ್ತು ಎಳೆದು ಹಾಕೋದಿಲ್ಲ ಅಲ್ಲ. ಸೊ ಹಾಗಾಗಿ ಅಲ್ಲಿಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಈಗ ಅಂತೂ ಅವನು ಹಿಡಿದು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಡೆಯೋಕ್ಕೆ ಸ್ಟಾರ್ಟ್ ಆದಮೇಲಂತೂ ಕೈಯಲ್ಲಿ ಸಿಕ್ಕಿರೋದೆಲ್ಲ ಎಳೆದು ಹಾಕೋದು, ಅವನು ಆಟಾಡೋ ಐಟಮ್ಸನ್ನೆಲ್ಲ ಎಳೆದು ಹಾಕೋದು, ಮತ್ತು ಬಟ್ಟೆಗಳಲ್ಲಿ ಆಟಾಡುವಂತಹದ್ದು ಇದೇ ಒಂದಾಗಿ ಹೋಗಿದೆ. ಸೊ ಹಾಗಾಗಿ ಈ ಪ್ಲ್ಯಾನ್ ನಾನು ಮಾಡ್ತಾ ಇರೋದು. ನೋಡಿ, ಈ ಥರ ಬಾಕ್ಸಲ್ಲಿಟ್ಟು ನೀಟಾಗಿ ಜೋಡಿಸಿ ಇಟ್ಬಿಟ್ಟೆ. ಹಾಗೆ ಪ್ಲೇಸ್ ಇತ್ತು ಅಂತ ಅವನಿಗೆ ಬೇಕಾಗಿರೋ ಥಿಂಗ್ಸ್ ಇಡೋಣ ಅಂದ್ಕೊಂಡೆ. ಅವ್ನ ಫುಡ್ ಇದು ನಾನು ನೆಸ್ಟಮ್ ಕೊಡ್ತೀನಿ, ಈಗ ನೈಟ್ ಮಾತ್ರ ಕೊಡ್ತೀನಿ. ಫಸ್ಟೆಲ್ಲ ಕೊಡ್ತಾಯಿದ್ದೆ 2 ಹೊತ್ತು, ಈಗ ನೈಟ್ ಮಾತ್ರ. ಮತ್ತು ಅವನದು ಡ್ರೈ ಫ್ರೂಟ್ಸು, ಇದು ಜಾರ್ ಬಂದುಬಿಟ್ಟು ಇದು ವಾಟರ್ ಕುಡಿಯೋದು ಬೇಬೀಸಿಗೆ. ಇದು ಬಂದುಬಿಟ್ಟು ನಾನು ಮೀಶೋದಿಂದ ಆರ್ಡ್ರ್ ಮಾಡಿರೋದು. ಇವಾಗ ಅವನು ಸ್ಟ್ರಾಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಹಾಗಾಗಿ ಇದು ಅವ್ನ ಬರ್ಡೇ ದಿನ ಯೂಸ್ ಮಾಡೋಣ ಅಂತ ನಾನು ಪರ್ಚೇಸ್ ಮಾಡಿರುವಂತಹದ್ದು. ಇದು ಗ್ಲಾಸು 170 ರುಪೀಸ್ ಏನೋ ಆಗಿದೆ ನನಗೆ. ತುಂಬ ಒಳ್ಳೆ ಪ್ರಾಡಕ್ಟು, ನನಗಿಷ್ಟ ಆಯಿತು. ನಾನು ಆಲ್ಮೋಸ್ಟ್ ಥಿಂಗ್ಸನ್ನ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀನಿ, ಡೈಪರ್ಸ್ ಅದು ಇದು ಅಂತ. ಒಂದೊಂದು ಸಲ ಅಪೋಲೋದಲ್ಲಿ ಪರ್ಚೇಸ್ ಮಾಡ್ತೀನಿ. ಇಲ್ಲಿ ನಿಯರ್ ಬೈ ಮೆಡಿಕಲ್ ಇದೆ ಅಪೋಲೋದು. ಸೊ ಹಾಗಾಗಿ ಅಲ್ಲಿ ಪರ್ಚೇಸ್ ಮಾಡ್ತೀನಿ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಆನ್ಲೈನಲ್ಲೇ ಜಾಸ್ತಿ ನಾನು ಪರ್ಚೇಸ್ ಮಾಡುವಂಥದ್ದು. ಅವನಿಗೆ ಕ್ರೀಮು ಅದೆಲ್ಲ ಚೆನ್ನಾಗಿ ಬರುತ್ತೆ, ಬೇಬೀಸಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಸೆಟ್ ಮಾಡೋಕ್ಕೆ ಸೆಲ್ಫ್ ಏನೂ ಇಲ್ಲದೆ ಇರೋದ್ರಿಂದ ನಾನು ಈ ಥರ ಸೆಟ್ ಮಾಡಿ ಇಟ್ಟೆ. ಅದೆಲ್ಲ ಆಗಿ ಈ ಕಡೆ ನೋಡೋಷ್ಟೊತ್ತಿಗೆ ಇವನು ಮತ್ತೆ ಆಟಾಡುವಂತಹ ಥಿಂಗ್ಸನ್ನೆಲ್ಲ ತೊಗೊಬಂದು ರಾಶಿ ಹಾಕಿಟ್ಟಿದ್ದ. ಸೊ ಅದನ್ನೆಲ್ಲ ತೆಗ್ದಿಡೋಣ ಅಂತ ಹೊರಟೆ. ಇದೇ ಆಯಿತು, ಬರೀ ಡೈಲಿ ಇದೇ ಕೆಲಸ ಮಾಡೋದು. ಅವ್ನು ಎಳ್ದು ಹಾಕೋದು, ನಾನು ತೆಗ್ದಿಡೋದು. ಹಾಗಾಗಿ ನಾನು ವ್ಲಾಗೇ ಮಾಡೋಕ್ಕಾಗಿಲ್ಲ.